ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕ್ಯಾಪ್ ಸ್ಲೀವ್ಸನ್ನು ಕಟ್ ಮಾಡೋಣ. ಕ್ಯಾಪ್ ಸ್ಲೀವ್ಸ್ ಒಳಗೆ ಫಸ್ಟಿಗೆ ನಾವು ಲೆಂತ್ ತೊಗೊಳ್ಳೋಣ. ಲೆಂತ್ ಎಷ್ಟು ಅಂತಂದರೆ 4 ಇಂಚ್. ಅದನ್ನು ನಾವು ಡೈರೆಕ್ಟ್ 4 ಇಂಚ್ ತೊಗೋಬಾರ್ದು. ಫಸ್ಟಿಗೆ ಇಲ್ಲಿ 1 ಇಂಚ್ ಗ್ಯಾಪ್ ಕೊಡಬೇಕು. ಇದು ಯಾಕಂತೇಳಿ ಹೇಳ್ತೀನಿ ನಾನು. ಇಲ್ಲಿ 1 ಇಂಚ್ ಗ್ಯಾಪ್ ಕೊಟ್ಟು ಸ್ಟ್ರೈಟಾಗಿ ಗೆರೆ ಹಾಕೊಳ್ಳೋಣ. ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಕ್ಯಾಪ್ ಸ್ಲೀವ್ಸಿಗೆ ಲೆಂತ್ ನಾವು 3 ಇಂಚ್ ತೊಗೊಳ್ಳೋಣ. 3 ಇಂಚ್ ಪ್ಲಸ್ 1 ಅಂದರೆ ಇಲ್ಲಿ ನಾವು 1 ಇಂಚನ್ನು ಆ್ಯಡ್ ಮಾಡ್ಕೋಬೇಕು ಲೆಂತ್ ಒಳಗೆ. ಇಲ್ಲಿ ಮತ್ತು ಇಲ್ಲಿ ಹೊಲಿಗೆ ಮಾರ್ಜಿನ್ ಒಳಗೆ ಹೋಗ್ತದೆ. 3 + 1 ಅಂದರೆ 4 ಇಂಚ್ ಆಯಿತು. 4 ಇಂಚಿಗೆ ನಾವು ಒಂದು ಗೆರೆ ಹಾಕ್ಕೊಳ್ಳೋಣ. ಆಮೇಲೆ ನಮ್ಗೆ ಇಲ್ಲಿ ಸ್ಲೀವ್ಸ್ ರೌಂಡ್ ಎಷ್ಟು ಅಂತಂದ್ರೆ ಸ್ಲೀವ್ಸ್ ರೌಂಡು 6.25 ಇಂಚು ಅಂದರೆ 7 ಇಂಚು. ಇಲ್ಲಿಂದ ನಮ್ಗೆ 2 ಇಂಚು ಮಾರ್ಜಿನ್ನು. ಇನ್ನು ನೆಕ್ಸ್ಟ್ ಬಗಲಿನ ಸುತ್ತಾತೆ ಎಷ್ಟು ಅಂತಂದ್ರೆ 16.5 ಅರ್ಧ 8.25. ಇದ್ರೊಳಗೆ -1 ಇಂಚ್ ಅಷ್ಟೇ ಮೈನಸ್ ಮಾಡೋಣ. ಅಂದರೆ 7.25 ಆಯಿತು. 7.25 ಬಗಲಿನ ಸುತ್ತಳತೆ. ಇಲ್ಲಿ 2 ಇಂಚು ಮಾರ್ಜಿನ್ನು. ಈ ರೀತಿ ಒಂದು ಗೆರೆ ಹಾಕ್ಕೊಂಡು ಇಲ್ಲಿಂದ ನಾವು ಇಲ್ಲಿಗೆ ಶೇಪ್ ಕೊಡೋಣ. ಇಲ್ಲಿ 1 ಇಂಚ್ ತೊಗೊಳ್ಳೋಣ. 1 ಇಂಚು ಇಲ್ಲಿಂದ ಈ ರೀತಿ ಶೇಪ್ ಕೊಡೋಣ. ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪು, ಇದು ಫ್ರೀ ಹ್ಯಾಂಡ್ ಶೇಪು. ಇವಾಗ ನಾನು ಕಟ್ಟಿಂಗ್ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂಥೇಳಿ. ಇಲ್ಲಿಂದ ಈ ರೀತಿ ಕ್ರಾಸ್ ಆಗಿ ತಗೋರಿ. ಇದನ್ನು ನಾವೀಗ ಕಟ್ ಮಾಡೋಣ. ಕೆಳಗಡೆ ಒಂದು 2 ಪಾಯಿಂಟ್ನಷ್ಟು ಡೌನ್ ತೊಗೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಕ್ರಾಸ್ ಆಗಿ ಏನಿರ್ತದಲ್ಲ, ನಾವು 1 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಈ ರೀತಿ ಕಟ್ಟಿಂಗ್ ಮಾಡಿ ಇಲ್ಲಿ ಸೆಂಟ್ರ್ ನಾಚು ಮತ್ತು ಇಲ್ಲಿ ಮಾರ್ಜಿನದು ನಾಚ್ ಹಾಕಿ ಇವಾಗ ಸ್ಲೀವ್ಸ್ ಓಪನ್ ಮಾಡಿ ಇಲ್ಲಿಂದ ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೋಬೇಕು. ನೋಡಿರಲ್ಲ ಫ್ರೆಂಡ್ಸ್, ಇದು ಕ್ಯಾಪ್ ಸ್ಲೀವ್ಸದ್ದು ಇದೇ ರೀತಿ ಬರ್ತದೆ. ಇಲ್ಲಿ ಕ್ರಾಸ್ ಆಗಿ ಬರ್ತದೆ. ಇಲ್ಲಿ ನಾವು ಪೈಪಿಂಗು ಬಯಾಸ್ ಬಟ್ಟೆ ಕೊಟ್ಟು ಅಥವಾ ನಾವು ಅಸ್ತರನ್ನ ಇನ್ಔಟ್ ಮಾಡ್ಕೋಬಹುದು. ಓಕೆ, ಕ್ಯಾಪ್ ಸ್ಲೀವ್ಸ್ ನೋಡಿದ್ರಲ್ಲ, ಇವಾಗ ನೋಡ್ರಿ ಈ ರೀತಿ ಬರ್ತದೆ.